ಮಹಿಳಾ ಮೀಸಲು ಮಸೂದೆ ಜಾರಿಯಾಗೋ ಕನಸು ಭಗ್ನಗೊಂಡಿದೆ. ಮೋದಿ ಸರ್ಕಾರದ ಮಸೂದೆಯನ್ನ ವಿಪಕ್ಷಗಳು ಮಣಿಸಿಬಿಟ್ಟಿವೆ. ಮಹಿಳಾ ಬಿಲ್ಗೆ ಸೋಲಾಗಿದೆ. ಇದು ಬಿಜೆಪಿ ನಾಯಕರಿಗೆ ಅಸ್ತ್ರವ. ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಮಹಿಳಾ ಮೀಸಲು ರಾಜಕೀಯ ಜಟಾಪಟಿ ಬಹಳ ಜೋರಾಗಿದೆ. ವಿಪಕ್ಷಗಳ ವಿರುದ್ಧ ದೇಶದಾದ್ಯಂತ ಎನ್ಡಿಎ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮಹಿಳಾ ಬಿಲ್ ಸೋಲು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಮಹಿಳಾ ಬಿಲ್ ಹೆಸರಿನಲ್ಲಿ ಪುನರ್ವಿಂಗಡಣೆಯ ಗೇಮ್ ಪ್ಲಾನ್ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಂತಹ ಪರಿ ಇದು. ಈ ಬಿಲ್ಲು ಇವತ್ತನ್ನೇ ಪಾರ್ಲಿಮೆಂಟ್ ಅಲ್ಲಿ ಸರ್ವಾನುಮತದಿಂದ ತೀರ್ಮಾನ ಆಗಬೇಕಾಯಿತು. ಸರ್ವಾನುಮತ ಆಗಬೇಕಾಯಿತು. ಎಲ್ಲರೂ ಈ ಬಿಲ್ಗೆ ಒಮ್ಮತದ ಒಂದು ಮುದ್ರೆಯನ್ನ ಹಾಕಬೇಕಾಯಿತು. ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ. ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಮಹಿಳಾ ಕಾಂಗ್ರೆಸ್ ಘಟಕವನ್ನ ರದ್ದು ಮಾಡಿಬಿಡಿ. ಇನ್ನೇನ್ ಕೇಳು. ನೂರಾರು ಕನಸುಗಳನ್ನ ಕಂಡಿದ್ರು. ಆ ಕನಸುಗಳು ಇವತ್ತು ನುಚ್ಚು ನೂರಾಗಿದೆ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ ಇವತ್ತು. ಕಾಂಗ್ರೆಸ್ ಮತ್ತೆ ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿಯನ್ನು ಪ್ರಥಮವಾಗಿ ಈ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಂನಲ್ಲಿ ಅದನ್ನು ತಂದಿದೆ ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವಾ? ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸ್ಕೊಂಡು ಅದನ್ನು ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂಥ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ಮಹಿಳಾ ಮೀಸಲಾತಿ ಕಾಂಗ್ರೆಸ್ನವರು ಮಾಡಿದಂತ ಒಂದು ಮಹಾಘೋರ ಅಪರಾಧ. ಈ ಘೋರ ಅಪರಾಧವನ್ನು ಕ್ಷಮಿಸೋದಕ್ಕೆ ಭಗವದ್ಗೀತರು ಕೂಡ ಸಾಧ್ಯ ಇಲ್ಲ. 33% ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ಇವತ್ತಿನ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ವಿಕಸಿತ ಭಾರತದಲ್ಲಿ 2047ಕ್ಕೆ ಈ ದೇಶ ಯಾವ ರೀತಿ ಇರಬೇಕು ಅನ್ನೋದನ್ನ ಚಿಂತನೆಯನ್ನು ಮಾಡಿ ಈ ಕಾಯ್ದೆಯನ್ನು ತಂದ್ರು ಮುಖೇನ ಭಾರತೀಯರ ಸಾರ್ವಭೌಮತೆಗೆ, ಭಾರತೀಯರ ದೂರದೃಷ್ಟಿಯ ಚಿಂತನೆಗೆ ಒಂದು ದೊಡ್ಡ ಬುನಾದಿಯನ್ನ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಈ ಕಾಯ್ದೆಯನ್ನ ಕಾಂಗ್ರೆಸ್ನವರು ಮತ್ತು ಇನ್ನಿತರೆ ಅವರ ಮಿತ್ರ ಪಕ್ಷಗಳು ಮಾಡಿರ್ತಕ್ಕಂಥ ಸಣ್ಣತನ, ಅವರ ಕೀಳಿರಿಮೆ ಮತ್ತೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಹೆಣ್ಣುಮಕ್ಕಳ ಬಗ್ಗೆ ಕಿಂಚಿತ್ತೂ ಕೂಡ ನಂಬಿಕೆ ಹೇಳ್ತಾ ಇರ್ತಕ್ಕಂಥ ಜನ ಇವತ್ತು ಈ ಕಾಯ್ದೆಯನ್ನ ಸೋಲೋದಕ್ಕೆ ಕಾರಣರಾಗಿದ್ದಾರೆ. ಜನನು ಕೂಡ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಕಾಂಗ್ರೆಸ್ನವರು ಮತ್ತೆ ಅವರು ಮಾಡಿರ್ತಕ್ಕಂಥ ಈ ಮಹಾಪರಾಧ ಸಾಮಾನ್ಯರು ಕ್ಷಮಿಸ್ತಕ್ಕಂಥ ಪರಿಸ್ಥಿತಿ ಅಲ್ಲ. 2004ರಲ್ಲೇ ಸೋನಿಯಾ ಗಾಂಧಿ ಅವರು, ವಿ.ಪಿ. ಸಿಂಗ್ ಅವರು ಎಲ್ಲರೂ ಸೇರಿಸಿ ಬಿಲ್ಲನ್ನು ಮಂಡನೆ ಮಾಡಿದ್ರು ರಾಜ್ಯಸಭೆಯಲ್ಲಿ. ಸೊ ಆವಾಗ ಅದು ಹಾಗೆ ನಿಂತೋಯ್ತು ಬಿಲ್ಲು. 2023ರಲ್ಲಿ ಬಿಲ್ ಪಾಸ್ ಆಗಿದೆ. ಆ ತಿದ್ದುಪಡಿ ಇದೆಯಲ್ಲ, ಅದನ್ನು ಮಾಡತಕ್ಕಂಥ ಆತುರ ಇದೆಯಲ್ಲ, ಅದು ಸ್ವಲ್ಪ ರಾಜಕೀಯ ಮತ್ತು ಚುನಾವಣಾ ಆಯೋಗ ಇವೆರಡನ್ನ ಲಿಂಕ್ ಮಾಡ್ಕೊಂಡಿದೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾರ್ದು ತಕರಾರಿಲ್ಲ. ಕ್ಷೇತ್ರ ಮರುವಿಗಣನೆಗೆ ಮಾನದಂಡ ಯಾವುದು? ಸೆಕ್ಷನ್ 8 ಪ್ರಕಾರ ಜನಗಣತಿ 2 ಸ್ಟೆಪ್. ಜನಗಣತಿ ಇಲ್ಲೆಲ್ಲ ಡಿಲಿಮಿಟೇಷನ್ ಹೆಂಗ್ ಮಾಡ್ತೀರಿ? ಇದರಲ್ಲಿ ರಾಜಕೀಯ ಇರಬಾರ್ದು, ಉದ್ದೇಶ ಕೊಡಬೇಕು ಅನ್ನೋದಿರಬೇಕು. ರಾಜಕೀಯವಾಗಿ ಆಗದೆ ಇರೋನ ಹತ್ತಿಕ್ಕೋ. ಮಹಿಳಾ ಮೀಸಲಾತಿಯ ಬಿಲ್ ಸೋಲು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ. ಅದೇ ಮುಖಭಂಗವನ್ನ ನೀವಿವತ್ತು ಮಾಡಿದ್ದೀರಿ. ತೊಟ್ಟಲು ತೂಗೋದು ಅವರೇ, ಮಗುವನ್ನ ಗಿಲ್ಲೋದು ಅವರೇ. ದೇಶದಲ್ಲಿರ್ತಕ್ಕಂಥ 50% ಏನು ಈಕ್ವಲ್ ಟು ಮೆನ್ ಇದಾರೋ ಅವರಿಗೆ ನೀವು ದ್ರೋಹ ಮಾಡಿದ್ದೀರಿ.
ಅನ್ಯಾಯ ಮಾಡಿದ್ದೀರಿ. ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಅವರನ್ನ ಶೋಷಣೆ ಮಾಡಿ ಈ ರೀತಿ ಇಡಬೇಕು ಅಂತಿದ್ದೀರಿ? ಮೋಸ ಮಾಡಿರ್ತಕ್ಕಂಥದ್ದು ಈ ದೇಶದ ಮಹಿಳೆಯರಿಗೆ ಹೊರತು ರಾಜಕೀಯ ಪಕ್ಷಗಳಿಗಲ್ಲ. ರಾಹುಲ್ ಗಾಂಧಿಗೆ ಏನಾದ್ರೂ ಅಪ್ಪರ್ ಚೇಂಬರ್ ಅಲ್ಲಿ ಸ್ವಲ್ಪ ಬುದ್ಧಿ ಇದ್ದಿದ್ರೆ ಇದನ್ನ ನೇರವಾಗಿ ಒಪ್ಪಬೇಕಾಗಿತ್ತು. ಅವ್ರು ಸೇರಿ ಇವತ್ತು ಕುತಂತ್ರದಿಂದ ಇದನ್ನ ಕೆಡಿಸಿದ್ದೀರಿ. ಇದರಿಂದ ನಿಮಗೆ ಸಿಗ್ತಕ್ಕಂಥದ್ದು ಎಂತದ್ದು ಏನ್ ಸಿಗುತ್ತೆ? ಇದರಿಂದ ಕಾಂಗ್ರೆಸ್ ಪಕ್ಷ ಇರೋದೇ ಈ ದೇಶವನ್ನ ಪೋಷಣೆ ಮಾಡ್ಲಿಕ್ಕಲ್ಲ, ಅದು ಶೋಷಣೆ ಮಾಡ್ಲಿಕ್ಕೆ ಅಂತೇಳಿ ಈಗ ಸ್ಪಷ್ಟವಾಗಿ ಇದು ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರ ಮಹಿಳೆಯರ ಹೆಸರಿನಲ್ಲಿ ವಂಚನೆ ಮಾಡೋದಕ್ಕೆ ಹೊರಟಿದ್ರು. ಅದು ಇವತ್ತು ವಿಶೇಷ ಅಧಿವೇಶನ ಕರೆದು ಮುಖಭಂಗ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಅವರೇ ಕಾರಣ. ಮಹಿಳೆಯರಿಗೆ ನಿಜವಾದಂಥ ವಿರೋಧವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಮಹಿಳಾ ಮೀಸಲಾತಿಗೆ ಯಾರೂ ವಿರೋಧ ಇಲ್ಲ. ಹಿಂದೆ 2023ರಲ್ಲಿ ಕಾನೂನು ತಂದಾಗ ಅವಾಗಲೇ ನಾವು ಹೇಳಿದ್ದು ಅದನ್ನು ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಈ ಡಿಲಿಮಿಟೇಷನ್ ಮಾಡುವಂಥದ್ದಕ್ಕೂ ಏನು ಅದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ನೀವು ನೇರವಾಗಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಈಗ ಕರ್ನಾಟಕದ 224 ಕ್ಷೇತ್ರ ಇದೆ. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಆಶಯವನ್ನು ಕಾಂಗ್ರೆಸ್ಸು ಮಹತ್ವಾಕಾಂಕ್ಷೆ ಏನಿತ್ತು, ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಆ ಮಹತ್ವಾಕಾಂಕ್ಷೆಯನ್ನು ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಕಳೆದ 35 ವರ್ಷಗಳಿಂದ ಒಂದಲ್ಲ ಒಂದು ನೆಪ ಇಟ್ಕೊಂಡು ಈ ರೀತಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಕೊಡುವಂಥ ಒಂದು ಮಸೂದೆಯನ್ನು ಸೋಲಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ UPA ಸರ್ಕಾರ ಇದ್ದಾಗ UPA ಅಂಗಪಕ್ಷಗಳೇ ಇದಕ್ಕೆ ವಿರೋಧ ಮಾಡಿ ನಾನು ಭಾವಿಸಿದ್ದೆ ಮಹಿಳೆಯರಿಗೆ ರಾಜಕೀಯ ಶಕ್ತಿ ಕೊಡುವಂಥ ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕ್ತಾರೆ ಅಂತ. ಮಹಿಳಾ ಸಂಸದರು ಕೂಡ ಅವರು ಈ ಒಂದು ಮಸೂದೆಯ ವಿರುದ್ಧವಾಗಿ ಮತ ಹಾಕಿರೋದು ದುರದೃಷ್ಟಕರ. ಭಾಳ ಸ್ಪಷ್ಟವಾಗಿ ಯಾವುದೇ ರಾಜ್ಯಕ್ಕೆ ಸಂಸತ್ ಸ್ಥಾನ, ಶಾಸಕ ಸ್ಥಾನ ಕಡಿಮೆ ಆಗಲ್ಲ ಈ ರೀತಿ ಸ್ಪಷ್ಟಪಡಿಸಿದ ಮೇಲೂ ಕೂಡ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ನೀತಿಯಂತೆ ಪಿಳ್ಳೆ ನೆವ ತೆಗೆದು ಈ ಮಸೂದೆಯನ್ನು ಸೋಲಿಸಿದ್ದಾರೆ. ನ್ಯಾಯಬದ್ಧವಾಗಿ ಕೇಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. BJP ಅವ್ರು ಮಾಡ್ತಕ್ಕಂಥ ಆಟಿಟ್ಯೂಡ್ ಏನಿದೆ ಅದು ಇವ್ರ ಟೈಮಿಂಗ್ ಎಲ್ಲ ನೋಡಿದರೆ ಇದು ಚುನಾವಣೆಗೆ ಸೀಮಿತವಾಗಿ ಮಾತ್ರ ಎದ್ದು ಕಾಣಿಸುತ್ತೆ. ಅದೇನು ಹಿಂದೆ ಮುಂದೆ ಮುಚ್ಚುಮರೆ ಮಾಡೋದಲ್ಲ. ಯಾವುದೇ ಒಂದು ಕಾನೂನು ಮಾಡ್ಬೇಕಾದ್ರೆ ಸರಿ ಇರಬೇಕಲ್ಲ. ಸರಿ ಇಲ್ಲದೆ ಹಾಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ವುಮೆನ್ಸ್ ಬಿಲ್ನ ಬರೀ ಈ ಪಬ್ಲಿಸಿಟಿಗೆ ಮಾತ್ರ ತಗೊಳ್ಳೋದಕ್ಕೆ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತದೆ. ಏನೇ ಒಂದು ಕಾನೂನು ಬದ್ಧವಾಗಿ ಮಾಡೋದಾದ್ರೆ, ಯಾಕೆಂದ್ರೆ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.